ಇಂದಿನ ನಮ್ಮ ವಿಡಿಯೋದಲ್ಲಿ ವಾಟರ್ ಡ್ರಾಪ್ ಶೇಪ್ಗೆ ಫ್ಲವರ್ ಡಿಸೈನ್ ಅನ್ನೋದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು ಮೊದಲಾಗಿ ಬಾಡಿ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೀನಿ. ಈಗ ನಾನು ನೆಕ್ ಮೆಜರ್ಮೆಂಟ್ಸ್ ಹಾಗೆ ಬಾಡಿ ಮೆಜರ್ಮೆಂಟ್ಸ್ ಎಲ್ಲ ಒಂದ್ಸಲ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಫಸ್ಟ್ ಬಂದಿದ್ದೇನ ಚೆಸ್ಟ್ ಮೆಜರ್ಮೆಂಟ್ ಫ್ರಂಟ್ ಬ್ಯಾಕ್ ಎರಡು ಸೇರಿ ಇರ್ತದೆ 32 ಇಂಚು, ಬ್ಲೌಸ್ ಲೆಂತ್ 13 ಇಂಚು, ನೆಕ್ ಬಿಡ್ತು ಟಾಪ್ ಸೈಡ್ 2.25 ಇಂಚು, ಶೋಲ್ಡರ್ 3 ಇಂಚು, ಬಾಟಮ್ ಅಲ್ಲಿ ನೆಕ್ ಬಿಡ್ತು 2/3/4, ನೆಕ್ ಓಪನ್ ಟೋಟಲ್ 10 ಇಂಚು, ಮೇಲ್ಗಡೆ ಬೋಟ್ ನೆಕ್ ಶೇಪ್ಗಾಗಿ 2.5 ಇಂಚು. ಈಗ ಮೇಲ್ಗಡೆ ನಾನು ಬೋಟ್ ನೆಕ್ ಶೇಪ್ ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಬಾಟಮ್ ನಲ್ಲಿ ವಾಟರ್ ಡ್ರಾಪ್ ಶೇಪ್ ಅನ್ನೋದು ಮಾರ್ಕ್ ಅನ್ನೋದು ಮಾಡ್ಕೊಬಿಟ್ಟು ನಾನು ಪೇಪರ್ ಕ್ಯಾನ್ವಾಸ್ ಅನ್ನೋದನ್ನು ತಗೊಂಡಿದ್ದೇನೆ. ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ಪೇಪರ್ ಕ್ಯಾನ್ವಾಸನ್ನು ಲೈನಿಂಗ್ ಲೆವೆಲ್ಗೆ ಪೇಪರ್ ಕ್ಯಾನ್ವಾಸ್ ಅನ್ನೋದನ್ನು ಮಾಡ್ಕೊಂಡು ನಾನು ಇವಾಗ ಫಸ್ಟ್ ಮೇಲ್ಗಡೆ ನೆಕ್ ಅನ್ನೋದು ಕಟ್ ಮಾಡಿಬಿಡ್ತೀನಿ. ಅದಾದಮೇಲೆ ಬಾಟಮ್ ಸೈಡಲ್ಲಿ ಈಗ ವಾಟರ್ ಡ್ರಾಪ್ ಶೇಪ್ ಮಾರ್ಕ್ ಇದೆಯಲ್ವಾ ಅದನ್ನು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಲೈನಿಂಗ್ ತೆಗೆದು ಸೈಡ್ಗೆ ಅನ್ನೋದು ಮಾಡ್ಕೊಂಡಿದ್ದೇನೆ. ಈಗ ಪೇಪರ್ ಕ್ಯಾನ್ವಾಸ್ 1.5 ಇಂಚ್ ಇರೋ ಥರ ನೋಡಿಕೊಂಡು ಫುಲ್ ರೌಂಡ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದಾದಮೇಲೆ ಲೈನಿಂಗ್ ಅನ್ನೋದು ತಗೊಂಡಿದ್ದೇನೆ. ಆ ಲೈನಿಂಗ್ ಮೇಲೆ ಈ ಪೇಪರ್ ಕ್ಯಾನ್ವಾಸ್ ಕರೆಕ್ಟಾಗಿ ಮಾಡ್ಕೊಂಡು ಈಗ ನೆಕ್ ಸೈಡಲ್ಲಿ ನಾವು ಕರೆಕ್ಟಾಗಿ ಕಟ್ ಮಾಡಿರ್ತೀವಲ್ವಾ ಅದೇ ಲೆವೆಲ್ ಕರೆಕ್ಟಾಗಿ ಇಟ್ಬಿಟ್ಟು ಈ ಪೇಪರ್ ಕ್ಯಾನ್ವಾಸ್ ಔಟ್ ಸೈಡ್ಗೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಬಿಡ್ತೀನಿ. ಈಗ ಅರ್ಧ ಆಯ್ತಲ್ವಾ, ಇನ್ನೊಂದು ಅರ್ಧನೂ ಸೇಮ್ ಇದೇ ರೀತಿ ಅನ್ನೋದು ಮಾಡ್ಕೊಬಿಡಿ. ಈಗ ಇದೇದು ಫುಲ್ಲು ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ. ಈಗ ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದಾನ ಬಾಡಿ ಅನ್ನೋದು ತಗೋರಿ. ಈಗ ಬಾಡಿ ತಗೊಂಡಿದ್ದನ್ನ ಸೀದಾ ಹಾಕೊಂಡು ಅದ್ರ ಮೇಲೆ ಈಗೇನು ನಾವು ಲೈನಿಂಗ್ ಅನ್ನೋದು ರೆಡಿ ಮಾಡಿದ್ವಲ್ವ ಪೇಪರ್ ಕ್ಯಾನ್ವಾಸ್ ಅಟ್ಯಾಚಿಂಗ್ ಮಾಡಿ ಅದನ್ನು ಮಡಗ್ಬಿಟ್ಟು ಓಕೆ ಬಾಟಮ್ ಸೈಡ್ ಎಲ್ಲ ಒಂದು ಪಿನ್ನು ಹಾಗೆ ಶೋಲ್ಡರ್ ಹತ್ರ ಒಂದು ಪಿನ್ ಅನ್ನೋದು ಹಾಕೊಂಡಿದ್ದಾನ. ಇದು ಒಂದು 4 ಕಡೆನೂ ಪೀಸ್ ಅನ್ನೋದು ಬರಬೇಕು, ಆ ರೀತಿ ನೋಡ್ಕೋಬಿಡು ಫುಲ್ ಆಗಿ. ಈಗ ಎಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ನಾನು ಈಗ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದ್ದಾನೆ ಕರೆಕ್ಟಾಗಿ 1/4 ಇಂಚನೇ ಇರುತ್ತದೆ. ಈ ಅಟ್ಯಾಚಿಂಗ್ ಒಂದೇ ಲೆವೆಲ್ ಬರೋ ಥರ ನೋಡಿಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬಿಡಿ. ಓಕೆ, ಈಗ ಇದು ಅಟ್ಯಾಚಿಂಗ್ ಮುಗಿದಾದ್ಮೇಲೆ ನೆಕ್ ಸೈಡಲ್ಲಿ ನಮಗೆ ಬಾಡಿ ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಇದೆ ಅಲ್ವಾ ಆ ಪೇಪರ್ ಕ್ಯಾನ್ವಾಸ್ ಲೆವೆಲ್ಗೆ ಕಟಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ಕಟ್ ಆದಮೇಲೆ ನಮಗೆ ನೆಕ್ಕಲ್ಲಿ ರೌಂಡ್ ಶೇಪ್ ಇದೆ ಅಲ್ವಾ ಆ ರೌಂಡ್ ಶೇಪ್ಗೆ ಒಂದು 1/8 ಕಷ್ಟು ನ್ಯಾಚ್ ಹಾಕ್ಕೊಂಡು ಬಾಟಮ್ ಸೈಡನ್ನು ವಾಟರ್ ಡ್ರಾಪ್ ಶೇಪ್ ಇದೆ ಅಲ್ವಾ ಅದು ಫುಲ್ಲೂ ಒಂದು 1/4 ಇಂಚಿಗೆ ನ್ಯಾಚ್ಗಳು ಅನ್ನೋದು ಹಾಕೋಬಿಡಿ. ಈ ನ್ಯಾಚ್ಗಳೆಲ್ಲ ಆದಮೇಲೆ ನಾನು ಇವಾಗ ಲೈನಿಂಗ್ ಬಂದು ಇನ್ಸೈಡ್ಗೆ ಅನ್ನೋದು ಟರ್ನಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಟರ್ನಿಂಗ್ ಮಾಡ್ಕೊಳೋ ಟೈಮಲ್ಲಿ ಇಲ್ಲಿ ಪಾಯಿಂಟ್ಗಳು ಸ್ವಲ್ಪ ನಿಧಾನಕ್ಕೆ ನೀಟಾಗಿ ತಗೋಬಿಡಿ. ಇದನ್ನು ಈಗ 2 ಕಡೆನೂ ಟರ್ನಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಇವಾಗ ನಾನು ನೆಕ್ ಸೈಡ್ಗೆ ಇವಾಗ ಎಜ್ ಕಿನ್ನರ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಮಾಡ್ಕೊಳೋ ಅಂತ ಟೈಮಲ್ಲಿ ನಮ್ಗೆ ಇನ್ಸೈಡ್ ಅಲ್ಲಿ ಇವಾಗ ಲೈನಿಂಗ್ ಅನ್ನೋದು ಇರ್ತದಲ್ವಾ ಅದು ಬಂದಿದ್ದಾನೆ ಮೇಲ್ಗಡೆ ಕಾಣಿಸ್ಬಾರ್ದು, ಆ ರೀತಿ ನೋಡ್ಕೊಂಡು ಒಂದೇ ಲೆವೆಲ್ ಆಗಿ ಕಿನ್ನರಿ ಬರೋ ಥರ ನೋಡ್ಕೊಂಡು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈಗ ಈ ಸ್ಟಿಚ್ ಆದಮೇಲೆ ಕಂಪ್ಲೀಟ್ ಆದಮೇಲೆ ನಾನು ಲೈನಿಂಗ್ ಇನ್ಸೈಡ್ಗೆ ಟರ್ನಿಂಗ್ ಅನ್ನೋದು ಮಾಡ್ಕೊಂಡಿದ್ದಾನೆ. ನಾನು ಲೈನಿಂಗ್ ಅಂಡ್ ಬಾಡಿ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಅಟ್ಯಾಚಿಂಗ್ ಮಾಡ್ಕೊಂಡಂಥ ಟೈಮಲ್ಲಿ ನಮಗೆ ಲೈನಿಂಗ್ ಆಗಲಿ ಅಥವಾ ಬಾಡಿ ಆಗಲಿ ಲೂಸ್ ಅನ್ನೋದು ಇರಬಾರ್ದು, ಎರಡನ್ನೂ ಫ್ಲಾಟಾಗಿ ಇಟ್ಕೊಂಡು ಫುಲ್ಲು ರೌಂಡ್ ಅನ್ನೋದು ಒಂದು ಸ್ಟಿಚ್ ಅನ್ನೋದು ಹಾಕೋಬೇಡಿ. ಈಗ ಇದಾಯ್ತಲ್ವಾ, ಈಗ ನಮಗೆ ಬಾಡಿ ಫ್ಯಾಬ್ರಿಕ್ ಅನ್ನೋದು ಲೈನಿಂಗ್ ಲೆವೆಲ್ಗೆ ನೀಟಾಗಿ ಫುಲ್ಲು ರೌಂಡು ಕಟಿಂಗ್ ಅನ್ನೋದು ಮಾಡ್ಕೋಬಿಡಿ. ಈಗ ಕಟ್ ಆದಮೇಲೆ ಒಂದ್ಸಲ ನೀಟಾಗಿ ಚೆಕ್ ಮಾಡಿಕೊಂಡು ಬಾಟಮ್ ಸೈಡಲ್ಲಿ 1-2 ನ್ಯಾಚ್ ಅನ್ನೋದು ಹಾಕೋಬಿಡಿ. ಇದಾದಮೇಲೆ ಸೈಡ್ಗೆ ಎತ್ತು ಮಾಡ್ಕೊಂಡಿದ್ದಾನ. ಈಗ ಕಾಂಟ್ರಾಸ್ಟ್ ಕಲರು 1 ಇಂಚು ಹಿಡ್ತಿರೋ ಫ್ಯಾಬ್ರಿಕ್ ಅನ್ನೋದು
ತಗೊಂಡಿದ್ದಾನ ಅದ್ರ ಮಧ್ಯಕ್ಕೆ ಪೈಪಿಂಗ್ ಥ್ರೆಡ್ ಅನ್ನೋದು ಮಾಡಿಬಿಟ್ಟು ನಾನು ಆ ಥ್ರೆಡ್ ಪಕ್ಕದಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಈ ರೀತಿ ಮಾಡಿದೆವು ಅಂದ್ರೆ ನಮ್ಗೆ ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿ ಅನ್ನೋದು ಆಗ್ಬಿಡ್ತದೆ. ಈಗ ಬಾಡಿ ಅನ್ನೋದು ತಗೊಂಡಿದ್ದಾನ. ಈಗ ಬಾಟಮ್ ಸೈಡಲ್ಲಿ ಸ್ಟ್ರೈಟಾಗಿ ಬರೋ ಥರ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ ನಾನು. ಈಗ ಈ ಮಾರ್ಕ್ ಆಯ್ತಲ್ವಾ, ಆ ಮಾರ್ಕ್ ಮೇಲೆ ಈಗ ರೆಡಿ ಮಾಡಿರೋ ಪೈಪಿಂಗ್ ಅನ್ನೋದು ಮಾಡಕ್ಬಿಟ್ಟು ನಾನು ಕರೆಕ್ಟಾಗಿ ಸ್ಟ್ರೈಟಾಗಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇಲ್ಲಿ ನಮ್ಗೆ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದ್ರೆ ನಾವು ಕರೆಕ್ಟಾಗಿ ಅರ್ಧ ಇಂಚ್ ಅನ್ನೋದು ಇಷ್ಟ ಇದೆ, ಅದು ಒಂದೇ ಲೆವೆಲ್ ಬರೋ ಥರ ನೋಡ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ಎಕ್ಸ್ಟ್ರಾ ಇನ್ನೊಂದು ಲೈನಿಂಗ್ ಅನ್ನೋದು ತಗೊಂಡಿದ್ದಾನ ಆ ಪೈಪಿಂಗ್ ಮೇಲೆ ಮಡಗಿ ಈಗ ಆ ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂಡು ಬಿಡ್ತೀನಿ. ಈಗ ಇದಕ್ಕೆ ಮುಂಚೆ ಪೈಪಿಂಗ್ ಅಟ್ಯಾಚಿಂಗ್ ಮಾಡಕ್ಕೆ ಸ್ಟಿಚ್ ಹಾಕಿದಲ್ವಾ, ಸೇಮ್ ಅದೇ ಸ್ಟಿಚ್ ಮೇಲೆ ಈ ಸ್ಟಿಚ್ ಬರಬೇಕು. ಆ ರೀತಿ ನೋಡ್ಕೊಂಡು ಸ್ಟಿಚ್ ಅನ್ನೋದು ಹಾಕೋಬೇಡಿ, ಆಗ ನಮ್ಗೆ ಕೆಳಗಡೆ ಇರೋ ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಆಗ್ಬಿಡ್ತದೆ. ಈಗ ಆ ಲೈನಿಂಗ್ ಮೇಲ್ಗಡೆ ಟರ್ನಿಂಗ್ ಅನ್ನೋದು ಮಾಡ್ಕೊಂಡಿದ್ದೇನೆ. ಈಗ ಬಾಡಿನಲ್ಲೇ ಒಂದು ಅರ್ಧ ಇಂಚ್ ಮಾರ್ಜಿನ್ ಅನ್ನೋದು ಇದೆಯಲ್ವಾ ಬಾಟಮ್ ಸೈಡ್, ಅದು ಈ ಲೈನಿಂಗ್ ಒಳಗಡೆ ಹೋಗೋ ಥರ ಮಾಡ್ಕೊಬಿಟ್ಟು ಒಂದು ಸ್ಟಿಚ್ ಅನ್ನೋದು ಹಾಕೋಬಿಟ್ಟು ಅದಾದಮೇಲೆ ಈ ಲೈನಿಂಗ್ನೆಲ್ಲ ಒಳಗಡೆ ಹೋಗೋ ಥರ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಈಗ ನಾನು ಆ ಪೈಪಿಂಗ್ ಪಕ್ಕದಲ್ಲಿ ಒಂದು ಎಜ್ಜಿ ಕಿನ್ನರ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಕಿನ್ನರ್ ಸ್ಟಿಚ್ ಆದಮೇಲೆ ನಾನು ಬ್ಯಾಕ್ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಸೆಂಟರ್ ಡಾಟ್ ಅನ್ನೋದು ಮಾಡ್ತಾ ಇದ್ದೀನಿ. ಈ ಡಾಟ್ ಮೆಜರ್ಮೆಂಟ್ ಬಂದಿದೆ 1/2 ಇಂಚ್ ಬಿಡ್ತಿರ್ತದೆ, 2.5 ಇಂಚ್ ಲೆಂತ್ ಅನ್ನೋದು ಇರ್ತದೆ. ಇನ್ನೊಂದು ಸೈಡ್ ಸೇಮ್ ಅದೇ ರೀತಿ ಡಾಟ್ ಅನ್ನೋದು ಮಾಡ್ಕೊಬಿಡಿ. ಎರಡು ಕಡೆನೂ ಒಂದೇ ರೀತಿ ಇರಬೇಕು ನಮ್ಗೆ ನೋಡೋದಕ್ಕೂ. ಓಕೆ, ಈ ಡಾಟ್ ಆದ್ಮೇಲೆ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡು ಇದನ್ನ ಸೈಡ್ ಅನ್ನೋದು ತೆಗೆದು ಮಾಡ್ಕೋರಿ. ಈಗ ಮತ್ತೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಒಂದು 3.5 ಇಂಚ್ ಬಿಡ್ತಿರೋ ಫ್ಯಾಬ್ರಿಕ್ ಅನ್ನೋದು ತಗೊಂಡಿದ್ದೇನೆ. ನಾನು ಒಂದು 1/4 ಇಂಚ್ ಮಾರ್ಜಿನ್ ಅಲ್ಲಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈಗ ಇದು ಅಟ್ಯಾಚಿಂಗ್ ಆದ್ಮೇಲೆ ಡೋರಿ ಟರ್ನರ್ ಒಂದು ತಗೊಂಡಿದ್ದೇನೆ. ಆ ಗ್ಯಾಪ್ ಒಳಗಡೆ ಆ ಡೋರಿ ಟರ್ನರ್ ಹಾಕ್ಬಿಟ್ಟು ಈ ಬಟ್ಟೆ ನಾನು ಟರ್ನಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಇದು ಟರ್ನ್ ಆದ್ಮೇಲೆ ನಾವು ಜಾಯಿಂಟ್ ಮಾಡಿದೆ ಅಲ್ವಾ, ಆ ಜಾಯಿಂಟ್ ಬಂದಿದ್ದನ್ನ ಕರೆಕ್ಟಾಗಿ ಮಿಡ್ಲಿಗೆ ಬರಬೇಕು. ಆ ರೀತಿ ಇಟ್ಕೊಂಡಿದ್ದನ್ನ ನಾನಿವಾಗ ಇಲ್ಲೊಂದು ಕಿನಾರಿ ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಈ ಸ್ಟಿಚ್ ಹಾಕುವಂತ ಟೈಮಲ್ಲಿ ನನಗೆ ಎರಡು ಕಡೆಗೂ ಗ್ಯಾಪ್ ಒಂದೇ ರೀತಿ ನೋಡ್ಕೊಂಡು ನಾನು ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಈಗ ಇದು ಫುಲ್ ಸ್ಟಿಚ್ ಆದಮೇಲೆ ನಾನೀಗ ಇದಕ್ಕೂ ಫ್ರಿಲ್ಸ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಫ್ರಿಲ್ಸ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ನಮಗೆ ಮೆಜರ್ಮೆಂಟ್ಸು ಕೆಳಗಡೆಗೆ 3/4 ಇಂಚಿ, ಅದರ ಕೆಳಗಡೆ ಇನ್ನೊಂದು ಫಿಲ್ಟು ಅದು 3/4 ಇಂಚು ಸೇಮು, ಮತ್ತು 3/4 ಇಂಚು ಗ್ಯಾಪು. ಓಕೆ, ಒಂದು ಫಿಲ್ಟು 3/4 ಇಂಚಿ, ಮತ್ತೊಂದು ಫಿಲ್ಟು 3/4 ಇಂಚಿ, ಇಲ್ಲಿ ಗ್ಯಾಪು ಬಂದಿದೆ 3/4 ಇಂಚಿ ಇರಬೇಕು. ಟೋಟಲ್ಲು ನಮಗೆ ಲೆಫ್ಟ್ ಅಂಡ್ ರೈಟು 3/4 ಇಂಚಿ ಇರಬೇಕು, ಕೆಳಗಡೆ 3/4 ಇಂಚಿ ಇರಬೇಕು. ಫ್ರಿಲ್ಸ್ ಕೆಳಗಡೆ ಫ್ರಿಲ್ಸ್ ಅಂದರೆ ಒಂದೇ ಜಾಗದಲ್ಲಿ 2 ಫ್ರಿಲ್ಸ್ ಅನ್ನೋ ಬರ್ತದೆ. ಕರೆಕ್ಟಾಗಿ ನಿಧಾನವಾಗಿ ನೋಡಿಕೊಂಡು ಇದನ್ನು ನೀವು ಈ ರೀತಿ ಫ್ರಿಲ್ಸ್ ಅನ್ನೋದು ರೆಡಿ ಮಾಡ್ಕೊಡಿ. ಈಗ ನಾನು ಇದು ಒಂದು ಸೈಡ್ ಅನ್ನೋ ತೋರಿಸ್ತಾ ಇದ್ದೀನಲ್ವ, ಇನ್ನೊಂದು ಆಪೋಸಿಟು ಸೇಮ್ ಇದೇ ರೀತಿ ಅನ್ನೋದು ನೀವು ಮಾಡ್ಕೊಬಿಡಿ. ಇದಾದಮೇಲೆ ಡಬಲ್ ಫ್ರಿಲ್ಸ್ ಕಾಣಿಸ್ತೈತಲ್ವ ನಿಮ್ಗೆ ನೀಟಾಗಿ. ಈಗ ಆಪೋಸಿಟನ್ನು ಅದೇ ರೀತಿ ಅನ್ನೋದು ಮಾಡ್ಕೊಂಡಿದ್ದೇನೆ. ಬ್ಯಾಕ್ ತಗೊಂಡು ಆ ಬ್ಯಾಕ್ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ಸೆಂಟರ್ ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಮಾರ್ಕ್ ಆದಮೇಲೆ ಅಲ್ಲಿಂದ ಈ ಫ್ರಿಲ್ಸ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಮಿಡ್ಲಿಂದ ಸ್ಟಾರ್ಟ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈಗ ನಾನು ಇಲ್ಲಿ ಸೆಂಟ್ರಲ್ಲಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಈಗ ಸ್ಟಿಚ್ ಹಾಕಿದಲ್ವ ಮಿಡ್ಲ್ಗೋಸ್ಕರ ಸ್ಟಿಚ್, ಅದರ ಸ್ಟಿಚ್ ಮೇಲೆ ಪೈಪಿಂಗ್ ಫ್ರಿಲ್ಸ್ ಸ್ಟಿಚ್ ಅನ್ನೋದು ಹಾಕಿದಲ್ವ, ಕರೆಕ್ಟಾಗಿ ಆ ಲೆವೆಲ್ಗೆ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ನಾನು ಈ ಟರ್ನಿಂಗ್ ಎಲ್ಲ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈಗ ನಮಗೆ ಫ್ರಿಲ್ಸ್ ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಇದೆ ಅಲ್ವಾ, ನಮಗೆ ಬಾಡಿ ಬಟ್ಟೆಗೆ ಎಷ್ಟು ಬೇಕು ಅನ್ನೋದು ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿ ಫ್ರಿಲ್ಸ್ ಅನ್ನೋದು ಬಿಚ್ಚಿಬಿಟ್ಟು ನಾನು ಇಲ್ಲಿ ಟರ್ನಿಂಗ್ ಅನ್ನು ಮಾಡ್ಕೊಬಿಟ್ಟು ಆ ಕಚ್ಚೆ ಯಾವುದು ಕಾಣಿಸ್ಬಾರ್ದು ಆ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ನಾನಿಲ್ಲಿ ಸ್ಟಿಚ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಈಗ ಒಂದು ಸೈಡ್ ಅನ್ನೋದು ಆಯ್ತಲ್ವಾ, ಇನ್ನೊಂದು ಸೈಡ್ ಸೇಮ್ ಇದೇ ರೀತಿ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಆದರೆ ನೀವು ಫ್ರಿಲ್ಸ್ ರೆಡಿ ಮಾಡೋಂಥ ಟೈಮಲ್ಲಿ ಇದು ಫ್ರಿಲ್ಸ್ಗೆಲ್ಲ ಆಪೋಸಿಟ್ ಅನ್ನೋದು ರೆಡಿ ಮಾಡ್ಕೋಬೇಕು. ಓಕೆ,
ಈಗ ಇದಾಯ್ತಲ್ವಾ, ಈಗ 4 ಇಂಚಿಗೆ ಬಟ್ಟೆ ಅನ್ನೋದೊಂದು ತೊಗೊಂಡಿದ್ದೇನೆ. ಅದನ್ನು ರೌಂಡ್ ಶೇಪ್ ಬರೋ ಥರ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಒಂದು 5 ಪೀಸ್ ಇದೇ ರೀತಿ ರೌಂಡ್ ಶೇಪಲ್ಲಿ ಕಟಿಂಗ್ ಅನ್ನೋದು ಮಾಡ್ಕೊಬಿಟ್ಟು, ಈಗ ಅದನ್ನು ನಾನು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಎಮ್ಮಿಂಗ್ ಸೂಜಿ ತಗೊಂಡು ಜಿಗ್ ಟೈಪಲ್ಲಿ ನಾನು ಅದನ್ನು ಹೊಲ್ಕೊಬಿಡ್ತೀನಿ. ಈ ರೀತಿ ನಾನು ಹೊಲ್ದಿದ್ದೇನೆಂದರೆ ನಮಗೆ ಒಳ್ಳು ಫ್ಲವರ್ ಟೈಪ್ ಅನ್ನೋದು ರೆಡಿ ಆಗಿಬಿಡ್ತದೆ. ಈ ರೀತಿ ಟೋಟಲ್ ಒಂದು 5 ಪೀಸ್ ಅನ್ನೋದು ನೀವು ಈ ರೀತಿ ಅನ್ನೋದು ರೆಡಿ ಅನ್ನೋದು ಮಾಡ್ಕೋರಿ. ಈ 5 ಪೀಸ್ ರೆಡಿ ಆದಮೇಲೆ ಅದನ್ನು ನೀಟಾಗಿ ಜಾಯಿಂಟ್ ಅನ್ನೋದು ಮಾಡ್ಕೋಬೇಡಿ. ಓಕೆ, ಅದು ಗ್ಯಾಪ್ ಅನ್ನೋದು ಕಾಣಿಸ್ಬಾರ್ದು. ಗ್ಯಾಪ್ ಕಾಣಿಸಿಲ್ಲ ಅಂತ ನೀಟಾಗಿ ನಿಧಾನಕ್ಕೆ ಗ್ಯಾಪ್ ಕವರ್ ಮಾಡ್ಕೊಬಿಟ್ಟು ಇನ್ಸೈಡ್ ಒಂದು ನಾಟ್ ಹಾಕ್ಬಿಟ್ಟು ಆ ದಾರನ ಕಟ್ ಮಾಡ್ಕೋಬೇಡಿ. ಈಗ ಅದು ಕರೆಕ್ಟಾಗಿ ಎಲ್ಲ ಫ್ಲವರ್ ಒಂದೇ ರೀತಿ ಬರೋ ಥರ ಮ್ಯಾಜಿಕ್ ಮಾಡಿಕೊಂಡು ಸೈಡ್ ಕನ್ನದು ಎತ್ತು ಮಾಡ್ಕೋರಿ. ಈಗ ನಾನು ಒಂದು ಬಾಟಮ್ ಸೈಡಲ್ಲಿ ಒಂದು ಡೋರಿ ಟೈಪ್ ಅನ್ನೋದು ರೆಡಿ ಮಾಡ್ಕೊತೀನಿ. ಅದಕ್ಕೋಸ್ಕರ ರೆಡಿಮೇಡ್ ದಾರನೇ ತಗೊಂಡಿದ್ದಾನೆ. ಅದಕ್ಕೆ ಬಾಟಮ್ ಸೈಡಲ್ಲಿ 2 ಫ್ಲವರ್ ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಇದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂಡಿದ್ದಾನ, ಅದನ್ನು ಟರ್ನಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ಟರ್ನಿಂಗ್ ಆದಮೇಲೆ ಬಾಡಿ ಪವರಿಗೆ ತಗೊಂಡಿದ್ದಾನ, ಮೇಲ್ಗಡೆ 2 ಓವಲ್ ಟೈಪು ಬರಬೇಕು. ಓಕೆ, ರೌಂಡ್ ಶೇಪ್ 2 ಬರೋ ಥರ ಕರೆಕ್ಟಾಗಿ ಇಟ್ಕೊಂಡು ನಾನು ರಫ್ ಅನ್ನೋದು ಮಾಡ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದನ್ನು ಈಗ ಇದು ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಇದ್ರ ಮೇಲೆ ಇದಕ್ಕೆ ಮುಂಚೆ ಫ್ಲವರ್ ಅನ್ನೋದು ರೆಡಿ ಮಾಡಿದ್ವೋ ಅದನ್ನು ಮಡಗ್ಬಿಟ್ಟು ಸೇಮು ನಾನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಇದು ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೇನೆ. ಈಗ ನಾನು ಬೀಡ್ಸ್ ತಗೊಂಡು ಈಗ ನಾನು ಬೀಡ್ಸ್ ಅನ್ನೋದು ಹಾಕೋದು ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ಇವಾಗ ನಾನು ಇಲ್ಲಿ ಮಿಡ್ಲಿದ್ದ ಸೂದಿಯನ್ನು ಚುಚ್ಕೊಂಡು ಇಲ್ಲಿ ನಾವು 2 ಫಿಲ್ಟ್ ಮಡಗಿದಲ್ವಾ, ಮೇಲ್ಗಡೆ ಫಿಲ್ಟ್ ಮಾತ್ರ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಅಲ್ಲೊಂದು ಬೀಡ್ಸ್ ಅನ್ನೋದು ಹಾಕ್ಕೊಬಿಡ್ತೀನಿ. ಈಗ ಒಂದಾಯ್ತಲ್ವಾ, ಮತ್ತೊಂದು ತೋರಿಸಿ ನೋಡಿ. ಇಲ್ಲಿ ಮೇಲ್ಗಡೆಗೆ 3/4 ಇಂಚು ಮೇಲ್ಗಡೆಗೆ ಹಾಕ್ಕೊಂಡು ಆ ಕಡೆ ಫಿಲ್ಟು ಮತ್ತು ಈ ಕಡೆ ಫಿಲ್ಟು ಇವೆರಡನ್ನೂ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಮೇಲ್ಗಡೆ ಜಾಯಿಂಟಲ್ಲಿ ಒಂದು ಬೀಡ್ಸ್ ಅನ್ನೋದು ಹಾಕ್ತೀನಿ. ಅವಾಗ ನಮಗೆ ಇದು ಒಂದು ಫ್ಲವರ್ ರೀತಿಯಲ್ಲಿ ಈ ಡಿಸೈನ್ ಅನ್ನೋದು ರೆಡಿ ಆಗಿಬಿಡ್ತದೆ ನಮಗೆ. ಇದೇ ರೀತಿ ನೀವು ಎಲ್ಲ ಬ್ಲೌಸ್ ಫುಲ್ಲು ರೆಡಿ ಅನ್ನೋದು ಮಾಡ್ಕೊಬಿಟ್ಟು ಆ ಮಿಡ್ಲಲ್ಲಿ ಒಂದು ಬಟನ್ ಅನ್ನೋದು ಹಾಕ್ಕೊಬಿಡಿ. ಈಗ ನಮಗೆ ಈ ಬಟನ್ ಫುಲ್ಲು ಬೀಡ್ಸು ಆದಮೇಲೆ ನಮಗೆ ಬ್ಲೌಸ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಸ್ನೇಹಿತರೆ, ಈ ಡಿಸೈನಲ್ಲಿ ಅಥವಾ ಈ ಕಟಿಂಗಲ್ಲಿ ಈ ಸ್ಟಿಚಿಂಗಲ್ಲಿ ನಿಮ್ಗೆ ಏನಾದರೂ ಡೌಟ್ಗಳು ಇದ್ದಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಅನ್ನೋದು ಕ್ಲಿಕ್ ಮಾಡಿಕೊಂಡು ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ತಿಳಿಸ್ತಾರೆ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಮತ್ತೆ ಬರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್.